ಆತ್ಮೀಯ 10ನೇ ತರಗತಿ ವಿದ್ಯಾರ್ಥಿಗಳೇ, ಎಲ್ರಿಗೂ ನಮಸ್ಕಾರ. ಈ ದಿನದ ತರಗತಿಗೆ ಸ್ವಾಗತ. ವಿದ್ಯಾರ್ಥಿಗಳೇ, SSLC ಪರೀಕ್ಷೆ 2ಕ್ಕೆ ಸಂಬಂಧಿಸಿದಂತೆ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ಒಂದು ಸುತ್ತೋಲೆಯನ್ನ ಹೊರಡಿಸಿದೆ. ಏನಿದೆ ಅದರಲ್ಲಿ ಅಂತ ಹೇಳಿ ನೋಡೋದಾದ್ರೆ, SSLC ಪರೀಕ್ಷೆ 2 ಇದೇ ತಿಂಗಳ 18ನೇ ತಾರೀಕಿನಿಂದ ಪ್ರಾರಂಭವಾಗ್ತಾ ಇದೆ. ಯಾರೆಲ್ಲ SSLC ಪರೀಕ್ಷೆ 1ರಲ್ಲಿ ಅನುತ್ತೀರ್ಣರಾಗಿದ್ದೀರಾ, ಹಾಗೆ ಯಾರೆಲ್ಲ SSLC ಪರೀಕ್ಷೆ 1ಕ್ಕೆ ಗೈರು ಹಾಜರಾಗಿದ್ರಿ, ಹಾಗೆ ಪರೀಕ್ಷೆ 1ರಲ್ಲಿ ಕಡಿಮೆ ಅಂಕಗಳನ್ನ ತೆಗೆದುಕೊಂಡು ಅಂಕಗಳನ್ನ ಉತ್ತಮ ಪಡಿಸ್ಕೊಳ್ಬೇಕು ಅಂತ ಹೇಳಿ ಯಾರೆಲ್ಲ ಪರೀಕ್ಷೆಯನ್ನ ಬರೀತಿದ್ದೀರಾ, ಸೊ ಎಲ್ಲ ವಿದ್ಯಾರ್ಥಿಗಳ ಗಮನಕ್ಕೆ, ನೀವು ಪರೀಕ್ಷೆಯನ್ನ ಬರೀಬೇಕು ಅಂದ್ರೆ ನಿಮ್ಗೆ ಏನ್ ಬೇಕು? ಅಫ್ಕೋರ್ಸ್ ಹಾಲ್ ಟಿಕೆಟ್ ಬೇಕೇ ಬೇಕು. ಹಾಗಾಗಿ ನಿಮ್ಮ ಶಾಲೆಗೆ ತೆರಳಿ ನೀವು ಹಾಲ್ ಟಿಕೆಟ್ ನ ಪಡ್ಕೋಬಹುದಾಗಿದೆ. ಮೇ 18ನೇ ತಾರೀಕಿನಿಂದ 1 ವಾರಗಳ ಕಾಲ SSLC ಪರೀಕ್ಷೆ 2 ಪ್ರಾರಂಭವಾಗುತ್ತೆ. ನೀವು ನಿಮ್ಮ ಶಾಲೆಗೆ ತೆರಳಿ ಹಾಲ್ ಟಿಕೆಟ್ ನ ತಗೋಬಹುದು. ಹಾಗೆ ಪರೀಕ್ಷೆಗೆ ಸಂಬಂಧಿಸಿದಂತೆ ಉತ್ತಮ ಅಂಕಗಳನ್ನ ನೀವು ಪಡೆದುಕೋಬೇಕು ಅಂತ ಹೇಳಿದ್ರೆ, ಇಲಾಖೆ ಪರಿಚಯಿಸಿರ್ತಕ್ಕಂತಹ ಮಾದರಿ ಪ್ರಶ್ನೆ ಪತ್ರಿಕೆಗಳನ್ನ ಓದ್ಕೊಳ್ಳಿ. ಹಾಗೆ ಪರೀಕ್ಷೆ 1ರ ಪ್ರಶ್ನೆ ಪತ್ರಿಕೆಗಳನ್ನ ಓದ್ಕೊಳ್ಳಿ. ಹಾಗೆ ಪಾಸಿಂಗ್ ಪ್ಯಾಕೇಜ್ ನ ಓದ್ಕೊಳ್ಳಿ. ಹಾಗೇನೆ ಯಾವ್ಯಾವ ಪಾಠದಿಂದ ಯಾವ್ಯಾವ ಪ್ರಶ್ನೆಗಳು ಬರುತ್ತೆ ಅಂತ ಹೇಳಿ ನಿಮ್ಗೆ ಬ್ಲೂ ಪ್ರಿಂಟ್ ಕೊಟ್ಟಿರ್ತಾರೆ ಅಲ್ವಾ, ಆ ಬ್ಲೂ ಪ್ರಿಂಟ್ ಪ್ರಕಾರ ಓದ್ಕೊಳ್ಳಿ. ಎಲ್ರು ಕೂಡ ಚೆನ್ನಾಗಿ ಪರೀಕ್ಷೆಯನ್ನ ಬರೀರಿ ಅಂತ ಹೇಳಿ ಹೇಳ್ತಾ, I wish you good luck for your exam.